ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಸಸ್. ಸೊ ಇವತ್ತಿನ ಟಾಪಿಕ್ ಸಾಕಷ್ಟು ಜನ ಡಿಸ್ಕಸ್ ಮಾಡಿರ್ತಾರೆ, ಬಟ್ ನಾನು ನನ್ನ ವೇ ಎಲ್ಲಿ ಇಂಟರ್ಪ್ರೆಟ್ ಮಾಡ್ತೀನಿ ನಿಮಗೆ. ಸೊ ಬೇಸಿಕಲಿ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಅ ಕಾರ್, ನಿಮ್ಗೆ ಗೊತ್ತು ದಟ್ ದ ಫಸ್ಟ್ ಕ್ವಶನ್ ನಿಮ್ಮ ಮೈಂಡಲ್ಲಿ ಬರೋದು, ನೀವು ಹ್ಯಾಚ್ ಬ್ಯಾಕ್ ತಗೋಬೇಕು, ಸಿಡಾನ್ ತಗೋಬೇಕು, SUV ತಗೋಬೇಕು. ಸೊ ಅದರ ಮೇಲೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಅದು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ನಿಮ್ಮ ಮೈಂಡಿಗೆ ಬರೋದು ಇಸ್, ನಾನು ಮ್ಯಾನ್ಯಲ್ ತಗೋಬೇಕು ಆರ್ ಆಟೋಮೆಟಿಕ್ ತಗೋಬೇಕು. ಸೊ ದಟ್ ಈಸ್ ದ ಟಾಪಿಕ್ ಫಾರ್ ದ ಡೇ. ಸೊ ಇಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ಈ ಟಾಪಿಕಲ್ಲಿ ಇರ್ತೀನಿ. ಫಸ್ಟಿಗೆ ನಾನು ಇದರಲ್ಲಿ ಆಬ್ವಿಯಸ್ಲಿ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಡಿಸ್ಕಸ್ ಮಾಡ್ತೀನಿ. ಏನು ಒಂದು ಮ್ಯಾನ್ಯಲ್ ಆರ್ ಆಟೋಮೆಟಿಕ್, ಆಟೋಮೆಟಿಕಲ್ ಡಿಫ್ರೆಂಟ್ ಟ್ರಾನ್ಸ್ಮಿಷನ್ ಇದೆ, ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಹೌ ಇಟ್ ವರ್ಕ್ಸ್ ಅಂತ ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ, ಬಿಕಾಸ್ ಅದು ವಿಡಿಯೋನ ತುಂಬ ಲೆಂತಿ ಮಾಡುತ್ತೆ. ಸಿಂಪಲ್ ನಿಮಗೆ ಒಂದು ಐಡಿಯಾ ಕೊಡ್ತೀನಿ ಹೌ ಇಟ್ ವರ್ಕ್ಸ್ ಅಂತ, ಆ್ಯಂಡ್ ಪ್ರೋಸ್ ಆ್ಯಂಡ್ ಕಾನ್ಸು. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಹೂ ಶುಡ್ ಬೈ ದಿಸ್ ವೆಹಿಕಲ್ ಆ್ಯಂಡ್ ಇನ್ ವಾಟ್ ಕಂಡೀಷನ್ ದಿಸ್ ವರ್ಕ್ಸ್ ದ ಬೆಸ್ಟ್, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟಿಂಗ್ ಬಂದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇಟ್ ಈಸ್ ಸೇಮ್ ಆಸ್ ಹೌ ಇಟ್ ಈಸ್ ಇನ್ ದ ಬೈಕ್. ಸೊ ದರ್ ಇಸ್ ನೋ ಡಿಫರೆನ್ಸ್. ಬಟ್ ದ ವೇ ಇಟ್ ವರ್ಕ್ಸ್ ಈಸ್ ಸ್ವಲ್ಪ ಡಿಫರೆಂಟ್ ಇದೆ. ಆಬ್ವಿಯಸ್ಲಿ ನೀವು ಕ್ಲಚ್ನ ನೀವು ಕಾಲಲ್ಲಿ ಆಪರೇಟ್ ಮಾಡ್ತೀರಾ, ಆ್ಯಂಡ್ ಬೇಸಿಕಲಿ ನೀವು ಗೇರ್ ಬಾಕ್ಸ್ನ ನೀವು ಕೈಯಲ್ಲಿ ಆಪರೇಟ್ ಮಾಡ್ತೀರಾ. ಆ್ಯಂಡ್ ಗೇರ್ ಬಾಕ್ಸಲ್ಲಿ ನಿಮಗೆ ಪ್ಯಾಟ್ರನ್ಸ್ ಇರುತ್ತೆ, ಬೇಸ್ಡ್ ಆನ್ ವಿಚ್ ನೀವು ಆ ಗೇರ್ ಯಾವ ಗೇರಲ್ಲಿ ಇರ್ತೀರಾ ಅಂತ ನೀವು ಚೆಕ್ ಮಾಡ್ಬೋದು. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಆಬ್ವಿಯಸ್ಲಿ ಇದೊಂದು ಎಕ್ಸ್ಟ್ರಾ ಗೇರ್ ಇದೆ, ರಿವರ್ಸ್ ಗೇರ್. ಸೊ ಐ ಥಿಂಕ್ ಇದು ಗೊತ್ತಿರೋ ವಿಚಾರನೇ, ಬಟ್ ನೀವು ಹೇಳೋದು ಹೇಳ್ಬಿಟ್ಟಿದ್ದೀನಿ. ದ ಮೇನ್ ಥಿಂಗ್ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು, ಹೌ ಅ ಗೇರ್ ನಿಮಗೆ ಬೇಸಿಕಲಿ ಗೇರ್ ಬಾಕ್ಸ್ ಫೀಲ್ಸ್, ಮ್ಯಾನ್ಯಲ್ ಗೇರ್ ಬಾಕ್ಸ್ ಫೀಲ್ಸ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಗೇರ್ ಬಾಕ್ಸ್ ಫೀಲ್ ನಿಮ್ಗೆ ಯಾವ ಥರ ಬರ್ತದೆ, ಹೌ ದ ಕ್ಲಚ್ ಇಸ್. ಸೊ ಕ್ಲಚ್ ನಿಮಗೆ ಎಷ್ಟು ಕ್ಲಚ್ ಆ್ಯಂಡ್ ಗೇರ್ ಈ ಎರಡು ಥಿಂಗ್ ನೀವು ನೋಟಿಸ್ ಮಾಡಬೇಕಾಗಿರೋದು. ಸೊ ಹೌ ಹಾರ್ಡ್ ಇಸ್ ಟು ಮೂವ್, ಎಷ್ಟು ಹಾರ್ಡ್ ಇದೆ ಮೂವ್ ಮಾಡೋಕ್ಕೆ, ಆ್ಯಂಡ್ ಎಷ್ಟು ನೀವು ಆಕ್ಷನ್ ತಗೋಬೇಕು, ಅಂದರೆ ಹೌ ಮಚ್ ಟೈಮ್ ಇಟ್ ಟೇಕ್ಸ್ ಟು ಡೂ ದ ಆಕ್ಷನ್. ಸೊ ಬೇಸಿಕಲಿ ಹೆಂಗೆ ಹೇಳ್ತೀನಿ ಅಂದರೆ, ಇವಾಗ ಕ್ಲಚ್ನ ಪ್ರೆಸ್ ಮಾಡ್ತೀರಾ, ಯಾವ ಕ್ಲಚ್ ನಿಮಗೆ ಕ್ವಿಕ್ಕಾಗಿ ಪ್ರೆಸ್ ಮಾಡ್ಬೋದು, ದಟ್ ಈಸ್ ಬೆಟರ್. ಆ್ಯಂಡ್ ಯಾವ ಕ್ಲಚ್ ತುಂಬ ಲೈಟ್ ಆಗಿರುತ್ತೆ, ತುಂಬ ಹೆವಿ ಆಗಿರಲ್ಲ, ದಟ್ ಈಸ್ ಬೆಟರ್. ಸೇಮ್ ಥಿಂಗ್ ಗೇರ್ ಬಾಕ್ಸಲ್ಲೂ ಹೌ ಮಚ್ ಲೈಕ್ ಆಕ್ಷನ್, ನೀವು ಎಷ್ಟು ಲಾಂಗ್ ಆಕ್ಷನ್ ಮಾಡ್ತೀರಾ ಒಂದು ಗೇರ್ನ ಶಿಫ್ಟ್ ಮಾಡೋದಲ್ಲಿ, ದಟ್ ಈಸ್ ಆಲ್ಸೋ ಮ್ಯಾಟರ್. ಸೊ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮೂವ್ ಅರೌಂಡ್, ದಟ್ ಈಸ್ ಆಲ್ಸೋ ಮ್ಯಾಟರ್. ಸೊ ಇದು ಎರಡು ಆಬ್ವಿಯಸ್ಲಿ ಒಂದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ತುಂಬ ಮ್ಯಾಟರ್ ಆಗುತ್ತೆ, ಬಿಕಾಸ್ ದಿಸ್ ಇಸ್ ಅ ಲಾಟ್ ಆಫ್ ವರ್ಕ್. ಒಂದು ಡ್ರೈವರ್ಗೆ ಒಂದು ತುಂಬ ಕೆಲಸ ಇದೆ ಇದರಲ್ಲಿ. ನಿಮಗೆ ಐ ವುಡ್ ಸೇ ಇನ್ ಬೈಕ್ ಎಷ್ಟು ಎಫರ್ಟ್ ಆಗಿರುತ್ತೆ, ಅದಕ್ಕಿಂತ ಐ ವುಡ್ ಸೇ ಡಬಲ್ ಎಫರ್ಟ್ ಇದೆ. ಬಿಕಾಸ್ ಬೈಕಲ್ಲಿ ಇಟ್ಸ್ ಕೈಂಡ್ ಆಫ್ ವೆರಿ ಈಸಿ ನನ್ನ ಒಪಿನಿಯನ್ಲಿ, ಶಿಫ್ಟಿಂಗ್ ಅ ಗೇರ್, ಬಿಕಾಸ್ ಯು ಆರ್ ಡೂಯಿಂಗ್ ಇಟ್ ವೆರಿ ಸ್ಮೂತ್ಲಿ. ಬೇಸಿಕಲಿ ಅದು ಉಲ್ಟಾ ಇರುತ್ತೆ. ನಿಮಗೆ ಕ್ಲಚ್ನ ನೀವು ಕೈಯಲ್ಲಿ ಕ್ಲಿಕ್ ಮಾಡ್ತಾರೆ, ಗೇರ್ ನೀವು ಕಾಲಲ್ಲಿ ಮಾಡ್ತೀರಾ. ಬೈಕಲ್ಲಿ ಇದರಲ್ಲಿ ಕ್ಲಚ್ ಉಲ್ಟಾ ಇರೋದಂಗೆ ನಿಮಗೆ ಎಫರ್ಟ್ ಜಾಸ್ತಿ ಆಗುತ್ತೆ. ಬೇಸಿಕಲಿ ದಟ್ ಯೂಸಿಂಗ್ ಆಫ್ ದ ಹ್ಯಾಂಡ್ಸ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಬಿಕಾಸ್ ಒಂದು ಕೈಲಿ ನೀವು ಸ್ಟೇರಿಂಗ್ ಯೂಸ್ ಮಾಡಬೇಕು. ಸೊ ದಟ್ ಈಸ್ ಒನ್ ಕೈಂಡ್ ಆಫ್ ಎಫರ್ಟ್ ನಿಮಗೆ ಇರುತ್ತೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜು ನಿಮಗೆ ಆಫ್ ಯೂಸಿಂಗ್ ದ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಬೇಸಿಕಲಿ ದ ಲರ್ನಿಂಗ್ ಕರ್ವ್ ನೀವು ತುಂಬ ಕಲಿಬೇಕಾಗುತ್ತೆ ಬೇಸಿಕಲಿ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಏನು ಅಂದರೆ, ಇದರಲ್ಲಿ ವೆನ್ ಯು ಆರ್ ಯೂಸಿಂಗ್ ಇಟ್ಟು ನೀವು ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಡಿಫ್ರೆಂಟ್ ಆಗಿ ನೀವು ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದರಲ್ಲಿ ನಿಮಗೆ ಎವ್ರಿ ಕಂಡೀಷನಲ್ಲಿ, ಎಸ್ಪೆಷಲಿ ನಿಮಗೆ ಜಾಸ್ತಿ ಗೇರ್ ಚೇಂಜಸ್ ಇದ್ದಾಗ ಇಟ್ ಬಿಕಮ್ಸ್ ಅ ಲಾಟ್ ಆಫ್ ಫೆಟಿಗ್. ಲೈಕ್ ಗೇರ್ ಚೇಂಜಸ್ ಜಾಸ್ತಿ ಇದ್ದಷ್ಟು ನಿಮಗೆ ಫೆಟಿಗ್ ತುಂಬ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಸೊ ಈ ಎರಡು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ನಿಮಗೆ ಮೋಸ್ಟ್ಲಿ ಎಲ್ಲ ಅಡ್ವಾಂಟೇಜೇ ಇದೆ ಆಫ್ ಗೇರ್ ಶಿಫ್ಟಿಂಗ್. ಸೊ ಅಂದರೆ ನನ್ನ ಒಪಿನಿಯನ್ಲಿ, ಇಫ್ ಯು ಬಿಕಮ್ ಅ ಗುಡ್ ಡ್ರೈವರು, ಅವಾಗ ನಿಮಗೆ ಇದು ಅಡ್ವಾಂಟೇಜ್ ಆಗಿಬಿಡುತ್ತೆ ಬೇಸಿಕಲಿ. ಬಿಕಾಸ್ ನೀವು ಆರಾಮಾಗಿ ನೀವು ಇಟ್ಸ್ ಬೇಸ್ಡ್ ಆನ್ ದ ಸಿಚುವೇಷನ್. ಫಾರ್ ಎಕ್ಸಾಂಪಲ್, ನೀವು ಸ್ಲೋ ಓಡಿಸ್ಬೇಕಾದ್ರೆ ನೀವು ಒಂಥರ ಓಡಿಸ್ಬೋದು, ನೀವು ಆಕ್ಸೆಲರೇಟ್ ಮಾಡಬೇಕಾದ್ರೆ ಆರ್ ನೀವು ಓವರ್ಟೇಕ್ ಮಾಡಬೇಕಾದ್ರೆ ಬೇಸಿಕಲಿ ಯು ನೋ ದಟ್ ನೀವು ಅದೇ ಗೇರಲ್ಲಿ ಇರಬೇಕಾಗಿಲ್ಲ. ಅದೇ ನಿಮ್ಗೆ ಗೊತ್ತು ದಟ್ ಗೇರಲ್ಲಿ ಹೆಂಗಿರುತ್ತೆ, ನೀವು ಯಾವ ಸ್ಪೀಡಲ್ಲಿ ಯಾವ ಗೇರಲ್ಲಿ ಇರಬೇಕಂತ. ಸೊ ಯು ಕ್ಯಾನ್ ಆ್ಯಕ್ಚುಲಿ ಬೇಸ್ಡ್ ಆನ್ ಆ ಸಿಚುವೇಷನ್ ನೀವು ಲೋವರ್ ಗೇರ್ಸಲ್ಲಿ ಇಟ್ಬಿಟ್ಟು ಹೈಯರ್ ಸ್ಪೀಡಲ್ಲೂ ಇರ್ಬೋದು, ಬಿಕಾಸ್ ಓವರ್ಟೇಕಿಂಗ್ ಮಾಡಬೇಕು ಆ ಥರ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಅಡ್ವಾಂಟೇಜು, ನಿಮಗೆ ಒಂದು ಫ್ರೀಡಮ್ ಇರುತ್ತೆ. ಸೊ ದಿಸ್ ಇಸ್ ವೈ ಮೆನ್ ಲವ್ ಬೇಸಿಕಲಿ ದ ಮ್ಯಾನ್ಯಲ್ ಗೇರ್ ಬಾಕ್ಸ್, ಬಿಕಾಸ್ ಆ ಫ್ರೀಡಮ್ ತುಂಬ ಚೆನ್ನಾಗಿ ಇಷ್ಟ ಆಫ್ ಡ್ರೈವಿಂಗ್. ಸೊ ದಿಸ್ ಇಸ್ ಅ ಪ್ಯೂರ್ ಡ್ರೈವಿಂಗ್ ನನ್ನ ಒಪಿನಿಯನ್ಲಿ. ಫಾರ್ ದಿಸ್ ಇಸ್ ಮೇನ್ ಅಡ್ವಾಂಟೇಜ್. ಆ್ಯಂಡ್ ಆಬ್ವಿಯಸ್ಲಿ ದ ನೆಕ್ಸ್ಟ್ ಆಬ್ವಿಯಸ್ ಅಡ್ವಾಂಟೇಜ್ ಏನಂದರೆ, ದಿಸ್ ಇಸ್ ದ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ವೆಹಿಕಲ್, ಬಿಕಾಸ್ ನಿಮಗೆ ಏನು ಜಾಸ್ತಿ ಎಕ್ಸ್ಪೆಂಡಿಚರ್ ಇಲ್ಲ. ಬಿಕಾಸ್ ಇಟ್ ಇಸ್ ಸೇಮ್ ಆಸ್ ನಾರ್ಮಲ್ ಎನಿ ವೆಹಿಕಲ್, ಬೇಸಿಕಲಿ 4-wheeler 2-wheeler ಎನಿ ವೆಹಿಕಲ್, ಇದು ತುಂಬ ಸಿಂಪಲ್ ಆಗಿದೆ. ಸೊ ಮೇಂಟೆನೆನ್ಸು ಈಸಿ ಇದೆ, ಓವರ್ ನಿಮಗೆ ತುಂಬ ಈಸಿ ಇದೆ. ಆ್ಯಂಡ್ ಎಸ್ ದ ಓನ್ಲಿ ಪಾರ್ಟ್ ಇಸ್ ದ ಲರ್ನಿಂಗ್ ಕರ್ವ್. ಸೊ ಅದು ನಿಮ್ಗೆ ಗೊತ್ತಾದರೆ ಇಟ್ ವುಡ್ ಬಿ ಈಸಿ. ಬಟ್ ಎನಿವೇ ನಾನು ಕಾನ್ಸಲ್ಲಿ ನಾನು ಮೆನ್ಷನ್ ಮಾಡಿದೆ, ಪ್ರೋಸ್ ಮೆನ್ಷನ್ ಮಾಡಿದೆ. ಸೊ ಹೂ ಶುಡ್ ಬೈ ಈ ವೆಹಿಕಲ್ ಅಂತ ಸಿಂಪಲ್ ಆಗಿಬಿಡ್ತೀನಿ. ಸಿಂಪಲ್ ಆಗಿರ್ಬೇಕಂದ್ರೆ, ಇಫ್ ಯು ಆರ್ ಪ್ಲಾನಿಂಗ್ ಟು ಯೂಸ್ ಇಟ್ ಇನ್ ದ ಸಿಟಿ ಓನ್ಲಿ, ನೀವು ಈ ಕಾರ್ನ ಬರೀ ಸಿಟಿಯಲ್ಲಿ ಯೂಸ್ ಮಾಡಬೇಕಂದ್ರೆ ಡೋಂಟ್ ಗೋ ಫಾರ್ ಮ್ಯಾನ್ಯಲ್. ಇವಾಗ ಎಸ್ಪೆಷಲಿ 2024 ನನ್ನ ಒಪಿನಿಯನ್ ಮ್ಯಾನ್ಯಲ್ಗೆ ಹೋಗಬೇಡಿ. ಇಟ್ ವಿಲ್ ಬಿ ಲಿಟಲ್ ಬಿಟ್ ಎಕ್ಸ್ಪೆಂಡಿಚರ್ ಟು ಗೋ ಫಾರ್ ಆಟೋಮೆಟಿಕ್, ಬಟ್ ಇಟ್ ವಿಲ್ ಆ್ಯಕ್ಚುಲಿ ಮೇಕ್ ಯು ಫೀಲ್ ಮೋರ್ ರಿಲ್ಯಾಕ್ಸ್. ಇದು ತುಂಬ ಫೆಟಿಗ್ ಕ್ರಿಯೇಟ್ ಮಾಡುತ್ತೆ. ಸೆಕೆಂಡ್ ಥಿಂಗ್, ನಿಮ್ಗೆ ಲರ್ನಿಂಗ್ ಕರ್ವ್ ತುಂಬ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಸಿಟಿಯಲ್ಲಿ ಓಡಿಸಬೇಕಾದ್ರೆ ನಿಮ್ಮದು ಯು ವಾಂಟ್ ದ ಲರ್ನಿಂಗ್ ಕರ್ವ್ ಟು ಬಿ ಶಾರ್ಟರ್, ಬಿಕಾಸ್ ದೇರ್ ಆರ್ ಸೋ ಮೆನಿ ಅದರ್ ಆಸ್ಪೆಕ್ಟ್ಸು, ಸ್ಟೇರಿಂಗು, ನೀವು ರಿವರ್ಸಿಂಗು, ಪಾರ್ಕಿಂಗು, ಆಲ್ ದೋಸ್ ಥಿಂಗ್ಸ್ ಆಗ್ತಿರೋ, ಅದನ್ನು ಕಲಿಯೋದ್ಬಿಟ್ಟು ನೀವು ಇದೇ ಶಿಫ್ಟ್ ಮಾಡೋದೇ ನಿಮ್ಗೆ ಹೆಡ್ಡೇಕ್ ಆಗಿಬಿಡುತ್ತೆ. ಸೊ ಬೆಟರ್ ಸ್ಕಿಪ್, ಎಸ್ಪೆಷಲಿ ನೀವು ಸಿಟಿಯಲ್ಲಿದ್ದೀರಾ. ಹೈವೇ ಆ್ಯಂಡ್ ನೀವು ಆಫ್ ರೋಡ್ ಕಂಡೀಷನ್ ನನ್ನ ಒಪಿನಿಯನ್, ಇಫ್ ಯು ಆರ್ ಅ ಬಿಗಿನರ್ ದೆನ್ ಐ ವುಡ್ ಡೆಫಿನೆಟ್ಲಿ ಪ್ರಿಫರ್ ಯು ಟು ಗೋ ಫಾರ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಸೊ ಹೈವೇ, ಟೂರಿಂಗು ಇಲ್ಲ ಆಫ್ ರೋಡಲ್ಲಿ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ನೀವು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ತಗೊಳ್ಳಿ, ಎಸ್ಪೆಷಲಿ ಇಫ್ ಯು ಆರ್ ಬಿಗಿನರ್. ಸೊ ದಟ್ ಈಸ್ ಮೈ ರೆಕಮೆಂಡೇಷನ್. ಸೊ ನೆಕ್ಸ್ಟ್ ಈಗ ಆಟೋಮೆಟಿಕ್ಸ್ ಬರೋಣ. ಆಟೋಮೆಟಿಕ್ಸಲ್ಲೂ ತುಂಬ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಇದರಲ್ಲಿ ಫಸ್ಟ್ ಟೈಪ್ ನಾನು ಬರ್ತೀನಿ, ದಟ್ ಈಸ್ ದ IVT ಟ್ರಾನ್ಸ್ಮಿಷನ್. ಸೊ ಈ IVT ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಬೇಸಿಕಲಿ ಅದೇನು ಎಕ್ಸ್ಪ್ಲನೇಷನ್ ನೀವು ನೋಡ್ಬೋದು ಇದ್ರದ್ದು. ಸೊ ಈ IVT ಟ್ರಾನ್ಸ್ಮಿಷನ್ ಬೇಸಿಕಲಿ ಒಂದು ಏನು ಇಲ್ಲ, ಇದರಲ್ಲಿ ಕ್ಲಚ್ ಇರಲ್ಲ ಅಷ್ಟೇ. ಸೊ ಗೇರ್ ಬಾಕ್ಸ್ ಇರುತ್ತೆ, ಬಟ್ ಕ್ಲಚ್ ಇರಲ್ಲ. ಸೊ ಇದನ್ನು ನನ್ನ ಒಪಿನಿಯನ್ಲಿ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ನನ್ನ ಒಪಿನಿಯನ್ಲಿ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಬಟ್ ಇದರಲ್ಲಿ ಏನು ಮಾಡತ್ತಂದ್ರೆ ಬೇಸಿಕಲಿ
ಗೇರ್ ಗಾಡಿ ಯಾವ ಥರ ಇಂಟರ್ಪ್ರೆಟ್ ಮಾಡುತ್ತೆ ಅಂದರೆ ನೀವು ಗೇರ್ ಶಿಫ್ಟ್ ಮಾಡಿದಾಗ ಬೇಸಿಕಲಿ ಇಟ್ ಆಟೋಮೆಟಿಕ್ಲಿ ಇಮ್ಯಾಜಿನ್ ಅಂದರೆ ನೀವು ಕ್ಲಚ್ನ ನೀವು ಕ್ಲಿಕ್ ಮಾಡ್ಕೊಂಡೆ ಶಿಫ್ಟ್ ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ಕೈಂಡ್ ಆಫ್ ಆಕ್ಚುಯೇಟರ್ ಅಂತ ಇರುತ್ತೆ. ಆಕ್ಚುಯೇಟರ್ನ ನಿಮಗೆ ಅದು ಬೇಸಿಕಲಿ ಅದು ಆಟೋಮೆಟಿಕ್ಲಿ ಶಿಫ್ಟ್ ಆಗುತ್ತೆ ಬೇಸಿಕಲಿ ವಿದೌಟ್ ದ ಕ್ಲಚ್ ಇಂಟರ್ವೆನ್ಷನ್. ಬಟ್ ನನ್ನ ಒಪಿನಿಯನ್ ದಿಸ್ ಇಸ್ ದ ಕೈಂಡ್ ಆಫ್ ವರ್ಸ್ಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಟು ಫಾರ್ ಎನಿ ಬಿಗಿನರ್, ಎಸ್ಪೆಷಲಿ ಬಿಗಿನರ್ಗೆ ದಿಸ್ ಇಸ್ ದ ವರ್ಸ್ಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಆ್ಯಂಡ್ ದಿಸ್ ಇಸ್ ಮೋರ್ ಮೆಂಟ್ ಫಾರ್ ಡ್ರೈವರ್ಸ್, ಬೇಸಿಕಲಿ ಪ್ರೊಫೆಷನಲ್ ಡ್ರೈವರ್ಸ್ ಆ್ಯಂಡ್ ಕ್ಯಾಬ್ ಡ್ರೈವರ್ಸ್ಗೆ ಮೆಂಟ್ ಆಗಿರೋದು. ಬಿಕಾಸ್ ಅವ್ರದ್ದು ಒಂದು ಫಟಿಗ್ನ ಕಮ್ಮಿ ಮಾಡೋಕ್ಕೆ ದಟ್ ಈಸ್ ಪ್ರೆಸಿಂಗ್ ಆನ್ ದ ಕ್ಲಚ್. ಬಟ್ ಅದರ್ವೈಸ್ ನನ್ನ ಒಪಿನಿಯನ್ ದಿಸ್ ಇಸ್ ನಾಟ್ ಪ್ರಿಫರ್ಡ್ ಫಾರ್ ಎನಿಬಡಿ ಎಲ್ಸ್. ಬಿಕಾಸ್ ತುಂಬ ನೀವು ಒಂದು ಆ ಲರ್ನಿಂಗ್ ಕರ್ವ್ ಇರುತ್ತಲ್ಲ, ದಟ್ ಈಸ್ ಇಂಪಾರ್ಟೆಂಟ್ ವೆನ್ ಯುವರ್ ಬಿಗಿನರ್. ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಲೈಕ್ ಎನಿ ಕಾರ್, ಸೊ ಆ ಲರ್ನಿಂಗ್ ಕಾರಲ್ಲಿ ನೀವು ಮ್ಯಾನ್ಯಲ್ ತಗೊಂಡಿದ್ರೆ ನೀವು ಕ್ಲಚ್ನ ತುಂಬ ಬೆನಿಫಿಟ್ ಇದೆ ಆ್ಯಕ್ಚುಲಿ. ನೀವು ಸ್ಲೋ ಸ್ಪೀಡಲ್ಲಿ ಮೆನ್ಯೂವರ್ ಮಾಡಬೇಕಾದ್ರೆ, ಹೈ ಬೇಸಿಕಲಿ ಅಪ್ಸಲ್ಲಿ ಹಿಲ್ಸಲ್ಲಿ ಯೂಸ್ ಮಾಡಬೇಕಾದ್ರೆ ಕ್ಲಚ್ ತುಂಬ ಬೆನಿಫಿಟ್ ಇದೆ. ಆ್ಯಂಡ್ ಇಂಜಿನ್ ಬ್ರೇಕಿಂಗು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅನ್ನು ಯೂಸ್ ಮಾಡ್ಬೋದು ಯೂಸಿಂಗ್ ದ ಕ್ಲಚ್. ಸೊ ನನ್ನ ಒಪಿನಿಯನ್ ಕ್ಲಚ್ನ ಮಿಸ್ ಔಟ್ ಮಾಡೋದ್ರೆ ನಿಮಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಬಟ್ ಫಾರ್ ಪ್ರೊಫೆಷನಲ್ ಡ್ರೈವರ್ಸ್ ದೇ ನೋ ಹೌ ಟು ಡ್ರೈವ್ ಎಕ್ಸಾಕ್ಟ್ಲಿ, ಸೊ ಅವ್ರಿಗೆ ಮೋರ್ ಸೂಟಬಲ್ ಆಗುತ್ತೆ. ಸೊ ದಿಸ್ ಇಸ್ ಮೋರ್ ಮೆಂಟ್ ಫಾರ್ ಪ್ರೊಫೆಷನಲ್ ಆ್ಯಂಡ್ ಕ್ಯಾಬ್ ಡ್ರೈವರ್ಸ್. ಸೊ ಅವರಲ್ಲೂ ಐ ಥಿಂಕ್ ತುಂಬಾ ಲೈಕ್ 2-3 years 4 years ಎಕ್ಸ್ಪೀರಿಯನ್ಸ್ ಇರೋಂಥ ಕ್ಯಾಬ್ ಡ್ರೈವರ್ಸ್ ಆರ್ ಪ್ರೊಫೆಷನಲ್ ಡ್ರೈವರ್ಸ್ಗೆ ಜಾಸ್ತಿ ಯೂಸ್ ಇದೆ. ಸೊ ಫಾರ್ ನಾರ್ಮಲ್ ಯೂಸೇಜ್ ಪ್ಲೀಸ್ ಡೋಂಟ್ ಸ್ಕಿಪ್. ಐ ಡೋಂಟ್ ನೋ ಏನಕ್ಕೆ ಕಿಯಾದವರು ಅದು ಆ್ಯಂಡ್ ಎಷ್ಟೊಂದು ವೆಹಿಕಲ್ಸಲ್ಲಿ IVT ಕೊಡ್ತಾರೆ, ನನಗಂತೂ ಇಷ್ಟನೇ ಇಲ್ಲ ಅದು. ಸೊ ಎನಿವೆ, ಸೊ IVT ಒಂದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು AMT, ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಸ್ಟಮು. ಸೊ ನನ್ನ ಒಪಿನಿಯನ್ಲಿ ದಿಸ್ ಇಸ್ ದ ಕೈಂಡ್ ಆಫ್ ಆಟೋಮೆಟಿಕ್ ಸಿಸ್ಟಮ್. ಐ ಮೀನ್ ಎಸ್ಪೆಷಲಿ ಫಾರ್ ಬಿಗಿನರ್ಸು, ಎಸ್ಪೆಷಲಿ ನೀವು ಕಾಸ್ಟ್ ಎಫೆಕ್ಟಿವ್ ಆಗಿ ಒಂದು ಆಟೋಮೆಟಿಕ್ ಸಿಸ್ಟಮ್ನ ಬೈ ಮಾಡಬೇಕಂತ ಇದ್ದೀರಾ ಅಂದರೆ ದಿಸ್ ಇಸ್ ದ ಆಟೋಮೆಟಿಕ್ ಸಿಸ್ಟಮ್ ಯು ಶುಡ್ ಗೋ ಫಾರ್. ಆ್ಯಂಡ್ ಬೇರೆ ನಾನು ಆಟೋಮೆಟಿಕ್ ಸಿಸ್ಟಮ್ ಬಗ್ಗೆ ಮೆನ್ಷನ್ ಮಾಡ್ತೀನಿ, ಬಟ್ ದಿಸ್ ಇಸ್ ದ ಆಟೋಮೆಟಿಕ್ ಸಿಸ್ಟಮ್, ಇಟ್ಸ್ ದ ಬೆಸ್ಟ್ ಆಟೋಮೆಟಿಕ್ ಸಿಸ್ಟಮ್ ಫಾರ್ ಮೀ ಫಾರ್ ಶೋರ್. ಬಟ್ ಇದರದ್ದು ಒಂದೇ ಒಂದು ಡ್ರಾಬ್ಯಾಕ್ ಇದೆ, ಅದನ್ನು ಮೆನ್ಷನ್ ಮಾಡ್ತೀನಿ. ಅದು ನಿಮಗೆ ಯೂಸೇಜ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಬಿಟ್ಟರೆ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಮೆನ್ಷನ್ ಮಾಡಿದ್ದೆ, ಕಾರ್ ಮ್ಯಾನ್ಯುವಲ್ನ ಯಾರು ಯೂಸ್ ಮಾಡಬಾರ್ದು ಅಂದರೆ who prefer to ride it in the city only. So only city ಯೂಸ್ ಮಾಡೋರಿಗೆ ನಿಮಗೆ ಬರೀ ಆಟೋಮೆಟಿಕ್ ತಗೋಬೇಕಂತ ಹೇಳಿದ್ರೆ ಮ್ಯಾನ್ಯಲ್ ತಗೋಬರ್ತಾರೆ. ದೋಸ್ ಪೀಪಲ್ ಶುಡ್ ಬೈ ದ AMT, ಬಿಕಾಸ್ AMTಯಲ್ಲಿ ನಿಮಗೆ ಆ ಕಂಫರ್ಟ್ ಸಿಗುತ್ತೆ ಆಫ್ ನಾಟ್ ಶಿಫ್ಟಿಂಗ್ ದ ಗೇರ್. ಸೊ ಆರಾಮಾಗಿ ನೀವು ವಿದೌಟ್ ಯೂಸಿಂಗ್ ದ ಕ್ಲಚ್ ಆಟೋಮೆಟಿಕ್ ಶಿಫ್ಟ್ ಆಗುತ್ತೆ. ಸೊ ಇದರಲ್ಲಿ ಏನು ಸಿಸ್ಟಮ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ದಿಸ್ ಇಸ್ ಆಕ್ಚುಲಿ ಸೇಮ್ ಆಸ್ ದ ಮ್ಯಾನ್ಯಲ್ ಓನ್ಲಿ. ದ ಓನ್ಲಿ ಥಿಂಗ್ ಏನು ಮಾಡುತ್ತೆ ಅಂದರೆ ಇದರಲ್ಲಿ ಒಂದು ECU ಇರುತ್ತೆ. ಸೊ ECU ಬಂದ್ಬಿಟ್ಟು ನಿಮಗೆ ಯಾವ ಲೈಕ್ ಸ್ಪೀಡಲ್ಲಿ ಯಾವ ಗೇರ್ಗೆ ಶಿಫ್ಟ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದು. ಸೊ ಆಟೋಮೆಟಿಕ್ಲಿ ನೀವು ಯಾವ ಸ್ಪೀಡಲ್ಲಿ ಇರುತ್ತೆ ಅದು ಆಟೋಮೆಟಿಕ್ಲಿ ಗೇರ್ ಶಿಫ್ಟ್ ಆಗುತ್ತೆ ಅಷ್ಟೇ. ಸೊ ಇದರಲ್ಲೂ ನಿಮಗೆ ಒಂದು ಇನ್ ಕೇಸ್ ನೀವು ಇದನ್ನು ಮ್ಯಾನ್ಯಲ್ ಕನ್ವರ್ಟ್ ಮಾಡಬೇಕಂದ್ರೆ ಯು ಕ್ಯಾನ್ ಆಕ್ಚುಲಿ ಇದರಲ್ಲಿ ಇಲ್ಲ ನಿಮಗೆ ಪ್ಯಾಡಲ್ ಶಿಫ್ಟ್ ಇರುತ್ತೆ ಪ್ಲಸ್ ಮೈನಸ್, ನೀವೇ ಶಿಫ್ಟ್ ಮಾಡ್ಬೋದು ಗೇರ್. ಅಲ್ಲೇ ಗೇರ್ ಬಾಕ್ಸ್ ಅಲ್ಲಿ ನಿಮಗೆ ಶಿಫ್ಟ್ ಮಾಡೋ ಥರ ಬಟನ್ಸ್ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ, ವೇರ್ ಯು ಕ್ಯಾನ್ ಅಪ್ ಶಿಫ್ಟ್ ಆರ್ ಡೌನ್ ಶಿಫ್ಟ್. ಸೊ ನೀವು ಮ್ಯಾನ್ಯಲ್ ಎಂಜಾಯ್ ಮಾಡ್ಬೋದು, ಆಟೋಮೆಟಿಕ್ ಎಂಜಾಯ್ ಮಾಡ್ಬೋದು. ಸೊ ಫಾರ್ ಮೀ ದಿಸ್ ಇಸ್ ದ ಬೆಸ್ಟ್ ಸಿಸ್ಟಮ್, ಎಸ್ಪೆಷಲಿ ಫಾರ್ ಅಡ್ವಾನ್ಸ್ ರೈಡರ್ಸ್ ಆ್ಯಂಡ್ ಆಲ್ಸೋ ಫಾರ್ ಪೀಪಲ್ ಹೂ ಆರ್ ಪ್ಲಾನಿಂಗ್ ಟು ರೈಡ್ ಇಟ್ ಇನ್ ಸಿಟಿ, ಎಸ್ಪೆಷಲಿ ಸಿಟಿ. ನೀವು ಹೈವೇಸ್ ಆ್ಯಂಡ್ ಆಫ್ ರೋಡಲ್ಲಿ ಯೂಸ್ ಮಾಡ್ಬೋದು ಅಂದರೆ ಈವನ್ ಜಿಮ್ನಿಯವರು ಇದೇ ಥರ ಸಿಸ್ಟಮ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಸಿಸ್ಟಮು ಆರ್ AMT ಸಿಸ್ಟಮು. ಸೊ ಯೂಸ್ ಮಾಡ್ಬೋದು. ಇಫ್ ಯು ವಾಂಟ್ ಟು ರಿಡ್ಯೂಸ್ ದ ಫೆಟಿಗ್ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಒಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಏನು ಅಂದರೆ ನೀವು ದ ಫ್ರೀಡಮ್ ವಾಟ್ ಯು ಹ್ಯಾಡ್ ಇನ್ ದ ಮ್ಯಾನ್ಯಲ್ ಸಿಸ್ಟಮ್ ಅದು ಕಟ್ ಆಫ್ ಆಗಿಬಿಡುತ್ತೆ. ಸೊ ಯು ಹ್ಯಾವ್ ಟು ರೈಡ್ ಇಟ್ ಬೇಸ್ಡ್ ಆನ್ ದ ವೆಹಿಕಲ್. ಸೊ ನೀವು ಹೆಂಗೆ ಮಾಡಬೇಕು, ಇದು ಪ್ರಾಬ್ಲಮ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಓವರ್ಟೇಕಿಂಗ್ ಮಾಡಬೇಕಾದ್ರೆ ನೀವು ಲೋ ಗೇರ್ಸ್ ಇರ್ತೀರಾ ಅಟ್ ಹೈ ಸ್ಪೀಡು, ಅದನ್ನು ನೀವು ಇದರಲ್ಲಿ ಮಾಡೋಕ್ಕಾಗಲ್ಲ. ಬಿಕಾಸ್ ECU ಆಲ್ರೆಡಿ ಶಿಫ್ಟ್ ಮಾಡುತ್ತೆ. ಸೊ ತುಂಬ ಜರ್ಕಿ ಇರುತ್ತೆ ಬೇಸಿಕಲಿ ಮೆಷಿನ್ಸು. ಆ್ಯಂಡ್ ಬೇಸಿಕಲಿ ಏನು ಪ್ರಾಬ್ಲಮ್ ಅಂತ ನಿಮ್ಗೆ ಗೊತ್ತಿರುತ್ತೆ, ದಟ್ ನಿಮ್ಗೆ ಫ್ರೀಡಮ್ ಇರಲ್ಲ. ಇಟ್ಸ್ ಕೈಂಡ್ ಆಫ್ ಲೈಕ್ ನಿಮಗೆ ಬೇಸ್ಡ್ ಆನ್ ಸಿಚುವೇಷನ್ ನೀವು ಚೇಂಜಸ್ ಮಾಡೋಕ್ಕಾಗಲ್ಲ, ವಿಚ್ ನೀವು ಎಂಜಾಯ್ ಮಾಡಿದ್ರೆ ಮ್ಯಾನ್ಯಲ್ ಸಿಸ್ಟಮ್. ಬಟ್ ನನ್ನ ಒಪಿನಿಯನ್ ಇಟ್ಸ್ ಅ ವೆರಿ ಕ್ಲಿಯರ್ ಯೂಸೇಜ್ ಸಿನಾರಿಯೋ ಮೇಲೆ ಇದನ್ನು ಬೈ ಮಾಡಬೇಕಾಗುತ್ತೆ. ಫಾರ್ ಮೋಸ್ಟ್ಲಿ ನಾನು ಯಾರನ್ನ ಆಲ್ರೆಡಿ ಮೆನ್ಷನ್ ಮಾಡಿ ಸಿಟಿ ಯೂಸು, ಎಸ್ಪೆಷಲಿ ನಿಮ್ಮ ಓಲ್ಡರ್ ಡ್ರೈವರ್ಸ್ ಇದರಲ್ಲಿ ನಿಮ್ಮ ಅಪ್ಪ ಅಮ್ಮ ಕೊಡ್ತಾ ಇದ್ದಾರೆ ಅಂದರೆ ಸಿಂಪ್ಲಿ ಅವರಿಗೆ ಒಂದು ಆಟೋಮೆಟಿಕ್ AMT ಬೈ ಮಾಡಿ ಅವ್ರ ಲೈಫ್ ತುಂಬ ಈಸಿ ಆಗಿಬಿಡುತ್ತೆ. ಸೊ ಫಾರ್ ಮೀ ದಿಸ್ ಇಸ್ ದ ಬೆಸ್ಟ್ ಬೇಸಿಕಲಿ ಆಟೋಮೆಟಿಕ್ ಸಿಸ್ಟಮು ಫಾರ್ ಮೋಸ್ಟ್ ಆಫ್ ದ ಪೀಪಲ್. ಸೊ ಇದು ಬಿಟ್ಟರೆ ಬೇರೆ ಆಟೋಮೆಟಿಕ್ ಸಿಸ್ಟಮ್ಗಳು ಇದೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ಇದರಲ್ಲಿ ನಾನು ಇನ್ನೊಂದು ನೆಕ್ಸ್ಟ್ ಆಟೋಮೆಟಿಕ್ ಸಿಸ್ಟಮ್ ಬಂದ್ಬಿಟ್ಟು ಆಟೋಮೆಟಿಕ್ ಸಿಸ್ಟಮ್ AT ಅಂತ ಕರೀತಾರೆ. AT ಅಂತ ಎಲ್ಲಾದರೂ ಬರ್ತಿದೆ, ದಟ್ ಈಸ್ ದ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಸ್ಟಮು. ಸೊ ಇದರಲ್ಲಿ ಏನಾಗುತ್ತೆ ನನ್ನ ಇದರಲ್ಲಿ ಏನಂದರೆ ECU ಇಂದ ನಿಮಗೆ ಗೊತ್ತು ದಟ್ ಆ ಪ್ರಾಬ್ಲಮ್ ಇತ್ತು, ದಟ್ ಶಿಫ್ಟ್ ಮಾಡಬೇಕಾದ್ರೆ ಅದು ಲೈಕ್ ಇಟ್ ಈಸ್ ನಾಟ್ ಕನ್ಸಿಡರಿಂಗ್ ದ ಸಿಚುವೇಷನ್ ಆರ್ ದ ಡ್ರೈವರು ಯಾವ ಸ್ಪೀಡಲ್ಲಿ ಯಾವ ಪವರ್ ಡೆಲಿವರಿ ಕೊಡ್ತಾ ಇದ್ದಾನೆ, ಹೆಂಗೆ ಆಕ್ಸಲರೇಟ್ ಮಾಡ್ತಾನೆ, ಆಲ್ ದೋಸ್ ಥಿಂಗ್ಸ್ನ ಕನ್ಸಿಡರ್ ಮಾಡ್ತಿಲ್ಲ. ಬಟ್ ಇದರಲ್ಲಿ ಆಕ್ಚುಲಿ ಅದನ್ನೆಲ್ಲ ಕನ್ಸಿಡರ್ ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ ಬೇಸಿಕಲಿ ಟಾರ್ಕ್ ಕನ್ವರ್ಟರ್ ಅಂತ ಇರುತ್ತೆ. ಸೊ ದೀಸ್ ಪ್ಲಸ್ ಒಂದು ಕಾಂಪ್ಲಿಕೇಟೆಡ್ ಸಿಸ್ಟಮ್ ಓವರ್ ಆಲ್ ಇರುತ್ತೆ. ಬೇಸ್ಡ್ ಆನ್ ದಟ್ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಗೇರ್ ಶಿಫ್ಟ್ಸ್ ಮಾಡುತ್ತೆ. ಸೊ ದಿಸ್ ನನ್ನ ಒಪಿನಿಯನಲ್ಲಿ ಐ ವುಡ್ ನಾಟ್ ಪ್ರಿಫರ್, ಮೇನ್ಲಿ ಬಿಕಾಸ್ ಸಿಸ್ಟಮ್ ತುಂಬ ಕಾಂಪ್ಲಿಕೇಟೆಡ್ ಇದೆ. ಇದನ್ನು ಮೇಂಟೈನ್ ಮಾಡೋದು ಕಷ್ಟ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಫೇಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಫೇಲ್ ಆದರೆ ನಿಮಗೆ ಲೈಕ್ ತುಂಬಾ ಹೆಡೇಕ್ ಆಗಿಬಿಡುತ್ತೆ ನನ್ನ ಒಪಿನಿಯಲಿ. ಸೊ ಐ ವುಡ್ ನಾಟ್ ದಿಸ್ ಇಸ್ ಕೈಂಡ್ ಆಫ್ ಔಟ್ಡೇಟೆಡ್ ಆಗಿದೆ ಆಟೋಮೆಟಿಕ್ ಸಿಸ್ಟಮು. ಸೊ ನಾನು ಈ ಆಟೋಮೆಟಿಕ್ ಸಿಸ್ಟಮ್ನ ಯಾರಿಗೂ ಪ್ರಿಫರ್ ಮಾಡಲ್ಲ ಏನಿವೆ. ಸೊ ಅದನ್ನು ಹೇಳ್ಬಿಟ್ಟಿದ್ದೀನಿ. ಸೊ ಯಾವ ಟೈಪ್ ಆಫ್ ಡ್ರೈವರ್ಗೂ ನನ್ನ ಒಪಿನಿಯನ್ಲಿ ನಾನು ಪ್ರಿಫರ್ ಮಾಡಲ್ಲ. ಸೊ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಟು ಮಚ್ ಅಬೌಟ್ AT. ಸೊ ದಟ್ ಈಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸೊ ನೆಕ್ಸ್ಟ್ ಬಂದು CVT. ಸೊ CVT ನಿಮಗೆ ಸಿಂಪಲ್ ಆಗಿ ಹೇಳೋದಂದ್ರೆ ನೀವು ಆಲ್ರೆಡಿ ನೀವು ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಸ್ಕೂಟಿಗಳಲ್ಲಿ. ಸೊ ಸೇಮ್ ಸಿಸ್ಟಮ್, ದ ಬೇಸಿಕಲಿ ಬೆಲ್ಟ್ ಡ್ರಿವನ್ ಸಿಸ್ಟಮ್ ಇದರಲ್ಲಿ ಇರುತ್ತೆ ರಾದರ್ ದೆನ್ ಚೈನ್ ಡ್ರಿವನ್. ಸೊ ಈ ಬೆಲ್ಟ್ ಬಂದ್ಬಿಟ್ಟು ಬೇಸ್ಡ್ ಆನ್ ನೀವು ಯಾವ ಥರ ಆಕ್ಸಲರೇಟ್ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ಇದು ಲೈಕ್ ನಿಮಗೆ ಇದು ಆ್ಯಕ್ಚುಲಿ ಇದರಲ್ಲಿ ಗೇರೇ ಇಲ್ಲ. ಬೇಸಿಕಲಿ ಇಟ್ ಡಸಂಟ್ ಹ್ಯಾವ್ ಎನಿ ಗೇರ್ಸ್ ಓನ್ಲಿ. ಸೊ ಆ ಗೇರ್ ಇಲ್ಲದೆ ಇರೋದ್ರಿಂದ ನಿಮಗೆ ಏನು ಅಡ್ವಾಂಟೇಜ್ ಅಂದರೆ ತುಂಬ ಸ್ಮೂತಾಗಿ ಟ್ರಾನ್ಸ್ಮಿಷನ್ ಇರುತ್ತೆ. ಬೇಸಿಕಲಿ ಇಟ್ ವಿಲ್ ಬಿ ಮೋರ್ ಆರ್ ಲೆಸ್ ಸಿಮಿಲರ್ ಟು ದ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಸ್ಟಮ್, ಬಟ್ ಇನ್ನೂ ಸ್ಮೂತ್ ಇರುತ್ತೆ ಬೇಸಿಕಲಿ ಬಿಕಾಸ್ ಗೇರೇ ಈ ಫೀಲೇ ಇಲ್ಲದೆ ಇರೋದಾಗ ಇಂದ ಅಡ್ವಾಂಟೇಜ್ ಇರುತ್ತೆ. ಸೊ ದಿಸ್ ಇಸ್ ಕೈಂಡ್ ಆಫ್ ನನ್ನ ಒಪಿನಿಯನ್ ಇದನ್ನ ಆಲ್ರೆಡಿ ನೀವು EVs ಅಲ್ಲಿ ಆಲ್ರೆಡಿ ನೋಡ್ತಾ ಇರೋದು ಈ CVT ಟ್ರಾನ್ಸ್ಮಿಷನ್ ಸಿಸ್ಟಮ್. ಸೊ ಈ ಸಿಸ್ಟಮ್ ಬಂದ್ಬಿಟ್ಟು
ಐ ವುಡ್ ಸೇ ಯಾರು ತಗೋಬೇಕಂತ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗು, ಇದನ್ನು ಯಾವ ಕಾರಲ್ಲಿ ತಗೋಬೇಕಂದ್ರೆ ನನ್ನ ಮೇಲೆ EVs ತಗೋತಾ ಇದ್ರೆ ನಿಮ್ಗೆ ಬೈ ಡಿಫಾಲ್ಟ್ ಸಿಗ್ತಾ ಇದೆ. ಅದರಲ್ಲಿ ಏನಕ್ಕೆ ತಗೋಬೇಕಂತ ನಾನು ಹೇಳ್ಬಿಡ್ತೀನಿ, ಬಿಕಾಸ್ ಇದರದ್ದು ಡಿಸ್ಅಡ್ವಾಂಟೇಜ್ ತುಂಬ ಡೇಂಜರಸ್ ಆಗಿದೆ. CVT ಟ್ರಾನ್ಸ್ಮಿಷನಲ್ಲಿ ದ ಮೋಸ್ಟ್ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ, ಬಿಕಾಸ್ ಅದರಲ್ಲಿ ಗೇರ್ ಇಲ್ದಿರೋದ್ರಿಂದ ಇದರಲ್ಲಿ ಇಂಜಿನ್ ಬ್ರೇಕಿಂಗ್ ಇರಲ್ಲ, ಆ್ಯಂಡ್ ದಟ್ ಈಸ್ ವೆರಿ ಡೇಂಜರಸ್ ನನ್ನ ಒಪಿನಿಯನ್ಲಿ. ಸೊ ನೀವು ಹೈವೇಸಲ್ಲೂ ಓಕೆ, ಸಿಟಿಯಲ್ಲೂ ಓಕೆ, ಬಟ್ ಇಫ್ ಯು ಪ್ಲಾನಿಂಗ್ ಫಾರ್ ಆಫ್ ರೋಡ್ ವೆಹಿಕಲ್ CVT ಅವ್ರು ಆಬ್ವಿಯಸ್ಲಿ ಕೊಡೋದೇ ಇಲ್ಲ. ಸೊ CVT ಇಸ್ ಆಬ್ವಿಯಸ್ಲಿ ನಾಟ್ ಸೇಫ್ ಫಾರ್ ಆಫ್ ರೋಡ್. ಸೊ CVT ಕೊಡೋದೇ ಇಲ್ಲ ನಿಮಗೆ ಎನಿವೆ. ಸೊ ದ ಮೇನ್ ಯಾವ ಥರ ರೈಡರ್ ಇದನ್ನ ತಗೋಬೇಕಂದ್ರೆ ನನ್ನ ಇಲ್ಲಿ ಇದು ಯಾರು ಬೇಕಾದ್ರೆ ತಗೋಬಹುದು, ಬಟ್ ಥಿಂಗ್ಸ್ ರೈಡರ್ ಹ್ಯಾಸ್ ಟು ಬಿ ವೆರಿ ಕಾಮ್ ರೈಡರು, ಎಟ್ ವೆರಿ ಈ ಶುಡ್ ಬಿ ಡ್ರೈವಿಂಗ್ ಎಟ್ ವೆರಿ ಆರಾಮ್ ರಿಲ್ಯಾಕ್ಸ್ಡ್ ಪೇಸಲ್ಲಿ ರೈಡ್ ಮಾಡುವಂಥ ಡ್ರೈವರು ಕ್ಯಾನ್ ಬೈ CVT ಟ್ರಾನ್ಸ್ಮಿಷನ್. ನನ್ನ ಒಪಿನಿಯನ್ ದಿಸ್ ಇಸ್ ಲೆಸ್, ಆಬ್ವಿಯಸ್ಲಿ ನಿಮಗೆ ಮೇಂಟೆನೆನ್ಸ್ ತುಂಬ ಕಮ್ಮಿ ಇದೆ, ಬಿಕಾಸ್ ಇಲ್ಲಿ ಗೇರ್ಸೇ ಇಲ್ಲದೆ ಅದನ್ನ ಮೇಂಟೆನೆನ್ಸ್ ಕಮ್ಮಿ ಇದೆ. ಬಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ರೈಡಿಂಗ್, ಬಿಕಾಸ್ ಇಲ್ಲಿ ಇಂಜಿನ್ ಬ್ರೇಕಿಂಗ್ ಇರಲ್ಲ. ದಟ್ ಇಸ್ ದ ಓನ್ಲಿ ಪಾಯಿಂಟ್ ನನ್ನ ಒಪಿನಿಯನ್ಲಿ. ಸೊ ಅವ್ರು ಮಾತ್ರ ನನ್ನ ರಿಲ್ಯಾಕ್ಸ್ ಡ್ರೈವರು, ಆರಾಮಾಗಿ ಓಡಿಸೋಂಥ ಡ್ರೈವರ್ಸು ಕ್ಯಾನ್ ಗೋ ಫಾರ್ CVT ಟ್ರಾನ್ಸ್ಮಿಷನ್. ಬಟ್ ನಿಮಗೆ EVಯಲ್ಲಿ ಅದರ ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ನಿಮಗೆ ಇಂಜಿನ್ ಬ್ರೇಕಿಂಗ್ ನಿಮಗೆ ರೀಜನ್ ಇಂದ ಸಿಕ್ಬಿಡುತ್ತೆ. ಸೊ ರೀಜನರೇಷನ್ ಅಂತ ಕೇಳ್ತಾರೆ. ಸೊ ಈ ರೀಜನರೇಷನ್ ವಿಲ್ ಬಿ ದ ಇಂಜಿನ್ ಬ್ರೇಕಿಂಗ್ ಫಾರ್ ದ EV. ಓಕೆ, ಸೊ ಇಫ್ ಯು ಪ್ಲಾನಿಂಗ್ ಫಾರ್ EV, ನೀವು ಯೋಚನೆ ಮಾಡಬೇಕಾಗಿಲ್ಲ, ಯು ವಿಲ್ ಗೆಟ್ ದ CVT, ಆ್ಯಂಡ್ ದಟ್ ಈಸ್ ವೆರಿ ಎಫೆಕ್ಟಿವ್ ಆ್ಯಕ್ಚುಲಿ, ಕನ್ಸಿಡರಿಂಗ್ ಇಟ್ ಹ್ಯಾಸ್ ದ ರೀಜನ್. ಆ್ಯಂಡ್ ಬಿಕಾಸ್ ಆಫ್ ದಟ್ ನಿಮಗೆ ಇಂಜಿನ್ ಬ್ರೇಕಿಂಗ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು DCT ಟ್ರಾನ್ಸ್ಮಿಷನ್ ಆಟೋಮೆಟಿಕ್. ಸೊ ಇದು ಒಂದು ಐ ಥಿಂಕ್ ದ ಪ್ರಾಬ್ಲಮ್ ಇತ್ತು ನೋಡಿ, AT ಆಟೋಮೆಟಿಕಲಿ ಆ್ಯಂಡ್ CVT ಇದನ್ನು ರಿಸಾಲ್ವ್ ಮಾಡ್ತಾ ಇದೆ. ಒಂದು ನಿಮಗೆ ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ, ಅಪ್ ಶಿಫ್ಟ್ ಆ್ಯಂಡ್ ಡೌನ್ ಶಿಫ್ಟ್ ಮಾಡಬೇಕಾದ್ರೆ ನಿಮಗೆ ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಬಟ್ ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಿಮಗೆ CVTಯಲ್ಲಿ ಸ್ಮೂತ್ ಆಗಿದೆ ಟ್ರಾನ್ಸ್ಮಿಷನ್, ಬಟ್ ಅದರಲ್ಲಿ ಇಂಜಿನ್ ಬ್ರೇಕಿಂಗ್ ಇಲ್ಲ. ಸೊ ಇದು ಎರಡರದ್ದು ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಇದರಲ್ಲಿ ಸ್ಮೂತ್ ಟ್ರಾನ್ಸ್ಮಿಷನ್ ಇದೆ, ಬಿಕಾಸ್ ಎರಡು ಕ್ಲಚ್ ಯೂಸ್ ಮಾಡ್ತಾ ಇದ್ದಾರೆ, ಒಂದು ಕ್ಲಚು ಅಪ್ ಶಿಫ್ಟ್ಗೆ, ಒಂದು ಕ್ಲಚ್ ಡೌನ್ ಶಿಫ್ಟ್ಗೆ, ಆ್ಯಂಡ್ ಆಲ್ಸೋ ನಿಮಗೆ ಆ CVT ಟೈಪ್ ಆಫ್ ಸ್ಮೂತ್ ಟ್ರಾನ್ಸ್ಮಿಷನ್ ಸಿಗ್ತಾ ಇದೆ ವಿತ್ ಇಂಜಿನ್ ಬ್ರೇಕಿಂಗ್. ಸೊ ದಿಸ್ ಇಸ್ ದ ಬೆಸ್ಟ್ ಸಿಸ್ಟಮ್ ಅವೈಲೇಬಲ್ ಫಾರ್ ಗೇರ್ ಟ್ರಾನ್ಸ್ಮಿಷನ್ ಫಾರ್ ಎನಿ ಕಾರ್. ಬಟ್ ದ ಪ್ರಾಬ್ಲಮ್ ಅಗೇನ್ ದ ಸೇಮ್ ಪ್ರಾಬ್ಲಮ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ತರನೇ, ತುಂಬ ಕಾಂಪ್ಲಿಕೇಟೆಡ್ ಸಿಸ್ಟಮ್, ತುಂಬ ಕಾಸ್ಟ್ಲಿ ಇರುತ್ತೆ ಇದು, ಬಿಕಾಸ್ ದೀಸ್ DCTs ಆರ್ ಅವೈಲೇಬಲ್ ಇನ್ ವೆರಿ ಬಿಗ್ ಕಾರ್ಸ್, ಲೈಕ್ ತುಂಬಾನೇ ಲೈಕ್ BMW, Mercedes ಇರುತ್ತೆ. ಆ್ಯಂಡ್ ಸ್ಮಾಲರ್ ಕಾರ್ಸ್ ಅಲ್ಲಿ ಇದ್ರೂ ದ ಟೆಕ್ನಾಲಜಿ ಯೂಸ್ ಟು ಡಿಪೆಂಡ್ಸ್ ಆನ್ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಅದರ ಮೇಲೆ ಅದು ವರ್ಕ್ ಆಗುತ್ತೆ. ಸೊ ಇವಾಗ ರೀಸೆಂಟ್ಲಿ ರಿಲೀಸ್ ಮಾಡಿರೋ DCT ಚೆನ್ನಾಗಿದೆ, ನೀವು ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ಇನ್ ಜನರಲ್ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಬೈ ಮಾಡಬೇಕು, ಆ್ಯಂಡ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಬೇಕು. ಏನು ಯೂಸರ್ ಮ್ಯಾನ್ ಇಲ್ಲದೆ ಚೆಕ್ಔಟ್ ಮಾಡ್ತಾರೆ ಯಾವಾಗಲೂ, ಬಿಕಾಸ್ ಇದರಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕಾಂಪ್ಲಿಕೇಟೆಡ್ ಸಿಸ್ಟಮ್ ಆಗಿರೋದ್ರಿಂದ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೇಸ್ ನೀವು ಅಷ್ಟೊಂದು ಭಯ ಪಡಬೇಡಿ, ಬಟ್ ಯು ಹ್ಯಾವ್ ಟು ಸಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ್ಯಂಡ್ ದೆನ್ ಪ್ಲಾನ್ ಫಾರ್ ಇಟ್. ಬಟ್ ತುಂಬ ಕಾಸ್ಟ್ಲಿ ಆಗಿರುತ್ತೆ ಜನರಲಿ ಇದು. ಸೊ ನಾನು ಇದು DCTನ ಐ ವುಡ್ ಸೇ ಇಫ್ ಯು ಆರ್ ಗೋಯಿಂಗ್ ಟು ಯು ಆರ್ ಪ್ಲಾನಿಂಗ್ ಫಾರ್ ಅ ಬಿಗರ್ ವೆಹಿಕಲ್, ಲೈಕ್ ಬಿಗ್ ಕಾರ್ಸ್ನ ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ, ಸೂಪರ್ ಕಾರ್ಸ್ನ ಬೈ ಮಾಡ್ತಾರೆ, BMW and ಅದರ್ ಕಾರ್ಸ್ನ ಬೈ ಮಾಡ್ತಾರೆ, ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ದ DCT. ಅವರು ದೇ ವುಡ್ ಡನ್ ಲಾಟ್ ಆಫ್ ಟೆಸ್ಟಿಂಗ್ ಫಾರ್ ದಟ್ ಆ್ಯಂಡ್ ದೇ ವುಡ್ ಗಿವನ್ ಇಟ್. ಬಟ್ ಸ್ಟಿಲ್ ಐ ವುಡ್ ಸೇ ಯೂಸರ್ ರಿವ್ಯೂಸ್ ನೋಡಿ ಯಾವ ಥರ ಬೇಸಿಕಲಿ ಅದಿದೆ ಅಂತ ಜನ ಹೇಳ್ತಾ ಇದ್ದಾರೆ, ಅದರ ಮೇಲೆ ನೀವು ಬೈ ಮಾಡಿ. ಡೋಂಟ್ ಗೋ ಬ್ಲೈಂಡ್ಲಿ, ಎಸ್ಪೆಷಲಿ ನ್ಯೂ ಲಾಂಚಸ್ಗಂತೂ DCTನ ಬೈ ಮಾಡಬೇಡಿ. ತುಂಬ ವರ್ಷ ಅದು ವರ್ಕ್ ಆಗ್ತಾ ಇದೆ ಅಂದರೆ ನೀವು ಗೋ ಫಾರ್ ದ DCT ವರ್ಷನ್ ಅಷ್ಟೇ. ಸೊ ದಟ್ ಇಸ್ ಥಿಂಗ್. ಬಟ್ ನಾನು ಸಿಂಪಲ್ ಆಗಿ ಹೇಳೋದಂದ್ರೆ, ನಾನು ಪ್ರಿಫರ್ ಮಾಡೋದು ಎಸ್ಪೆಷಲಿ ಫಾರ್ ನಮ್ಮ ಥರ ಮಿಡಲ್ ಕ್ಲಾಸ್ ಆಡಿಯನ್ಸ್ ಅಂದರೆ, ಇಫ್ DCT ಚೆನ್ನಾಗಿದೆ, ಎಸ್ಪೆಷಲಿ ರೀಸೆಂಟ್ಲಿ ರಿಲೀಸ್ ವೆಹಿಕಲ್ DCT ಚೆನ್ನಾಗಿದೆ. ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಸಿಟಿ ಯೂಸೇಜ್ ಮಾತ್ರ, ಸಿಂಪಲ್ ಆಗಿ ಸಿಟಿ ಯೂಸ್ ಮಾತ್ರ ಮಾಡೋರಿಗೆ ಆಟೋಮೆಟಿಕ್ ಇರೋದು. ಆ್ಯಂಡ್ ಐ ಮೀನ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಹೈವೇ ಆ್ಯಂಡ್ ಆಫ್ ರೋಡು, ಯು ಹ್ಯಾವ್ ಟು ಬೈ ಅ ಮ್ಯಾನ್ಯುಯಲ್. ಬಟ್ ಐ ಅಂಡರ್ಸ್ಟ್ಯಾಂಡ್ ಸಾಕಷ್ಟು ಟೈಮ್ ನಿಮ್ಗೆ ಫೆಟಿಗ್ನ ಅವಾಯ್ಡ್, ಬಿಕಾಸ್ ಯಾರು ಬರೀ ಸಿಟಿ ಹೈವೇ ಮಾತ್ರ ಓಡಿಸಲ್ಲ, ಆರ್ ಬರೀ ಸಿಟಿ ಮಾತ್ರ ಓಡಿಸಲ್ಲ, ಯು ವಿಲ್ ಹ್ಯಾವ್ ಮಿಕ್ಸ್ ರೈಡಿಂಗ್ ಕಂಡೀಷನ್ಸ್. ಸೊ ಐ ಥಿಂಕ್ ಆಟೋಮೆಟಿಕ್ ಇಸ್ ದ ವೇ ಟು ಗೋ. ಈಗ ನಂಬರ್ ಆಫ್ ಪೀಪಲ್ ಆರ್ ಬೈಯಿಂಗ್ ಆಟೋಮೆಟಿಕ್ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 30 to 35% ಪೀಪಲ್ ಆರ್ ಬೈಯಿಂಗ್ ಆಟೋಮೆಟಿಕ್, ಬಿಕಾಸ್ ದೇ ಆರ್ ಟಯರ್ಡ್ ಆಫ್ ಯೂಸಿಂಗ್ ಕ್ಲಚ್. ಆ್ಯಂಡ್ ತುಂಬ ಜನ ಬೇಗ ಕಲಿಬೇಕಂತ ಇದ್ದಾರೆ ಕಾರಣ, ಬಿಕಾಸ್ ನಾನು ಹೇಳ್ತೀನಿ ನೋಡಿ, ಕ್ಲಚ್ ಯೂಸ್ ಮಾಡೋದು ಒಂದೇ ನೀವು ಲರ್ನಿಂಗ್ ಅಲ್ಲ, ದರ್ ಆರ್ ಸೋ ಮೆನಿ ಥಿಂಗ್ಸ್, ರಿವರ್ಸು, ಪಾರ್ಕಿಂಗು, ನಿಮ್ಮದು ಅಂಡರ್ಸ್ಟ್ಯಾಂಡ್ ಮಾಡೋದು, ಲೈಕ್ ರೋಡ್ ಸೆನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇದೆ ನಿಮಗೆ ಲರ್ನಿಂಗ್ ಅಪಾರ್ಟ್ ಫ್ರಮ್ ಕ್ಲಚ್ ಯೂಸ್. ಸೊ ಇದು ನಿಮಗೆ ಒಂದು ರೋಡ್ ಬ್ಲಾಕ್ ಆಗ್ಬಿಡುತ್ತೆ ಇಫ್ ಕ್ಲಚ್ ಯೂಸ್ ತುಂಬ ಜಾಸ್ತಿ ಇದೆ ಮ್ಯಾನ್ಯುಯಲ್ ಇದೆ ಅಂತ. ಬಟ್ ಸ್ಟಿಲ್ ಐ ವುಡ್ ಸೇ ಮ್ಯಾನ್ಯುಯಲ್ ಇಸ್ ಎನ್ ಎವರ್ ಗ್ರೀನ್ ಗಾಡಿ. ಬಟ್ ನೆಕ್ಸ್ಟ್ ಇವಾಗ ಬರ್ತಾ ಇರೋ ನಿಮ್ಮ EVs ಅಲ್ಲಿ ಆಟೋಮೆಟಿಕ್ ಇರುತ್ತೆ. EV ಒಂಥರ ನನ್ನ ಒಪಿನಿಯನ್ ಐ ವುಡ್ ಸೇ ಈಸ್ ಅ ವೆರಿ ಡಿಫರೆಂಟ್ ಥಿಂಗ್. EVನ ಒಂದು ಸಪರೇಟ್ ಆಗಿ ಅನ್ಕೊಳ್ಳಿ, ಬಿಕಾಸ್ EV ಇಸ್ ಮೋರ್ ಲೈಕ್ ನಿಮ್ಮ ಸ್ಕೂಟಿ ಥರ, ಯು ಡೋಂಟ್ ನೀಡ್ ಟು ವರಿ ಎನಿಥಿಂಗು. ಅದರಲ್ಲಿ ನಿಮ್ಗೆ ಆರಾಮಾಗಿ ಇಂಜಿನ್ ಬ್ರೇಕಿಂಗು ಸಿಗ್ತಾ ಇದೆ, ಆ್ಯಂಡ್ ಇಸ್ ವೆರಿ ಕನ್ವೀನಿಯಂಟ್ ಆಗಿದೆ. EV ಟೆಕ್ನಾಲಜಿ ನೀವು ಬೈ ಮಾಡ್ತಾ ಇದ್ದಾರೆ, ತಲೆನೇ ಕೆಡಿಸ್ಕೋಬೇಡಿ ಟ್ರಾನ್ಸ್ಮಿಷನ್ ಬಗ್ಗೆ. ಬಟ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಪೆಟ್ರೋಲ್ ಆರ್ ಡೀಸೆಲ್, ನನ್ನ ಒಪಿನಿಯನ್ ಅದೇ ಹೇಳ್ತಲ್ಲ, ಬರೀ ಸಿಟಿ ಯೂಸ್ ಅಂದರೆ ಗೋ ಫಾರ್ AMT, ಡೋಂಟ್ ವೇಸ್ಟ್ ಮನಿ ಆನ್ DCT and other things. So but yeah, if you are planning for obviously highway and ಆಫ್ ರೋಡ್ ಯೂಸ್ ಮಾಡೋ ಪ್ಲಾನ್ ಇದೆ ಅಂದರೆ, ಅವಾಗ ನೀವು DCT ಆರ್ ಆಟೋಮೆಟಿಕ್ ನನ್ನ ಮೇಲೆ ನಾನು ರೆಕಮೆಂಡ್ ಮಾಡಲ್ಲ, DCT ತಗೊಳಕ್ಕೆ ಹೋಗಿ. ಬಟ್ DCT ನೋಡಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಯಾವ ಥರ ಇದ್ದಾರೆ ಅಂತ ನೋಡಿ. IVT ಹಾಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಓನ್ಲಿ ಡ್ರೈವರ್ಸ್, ಐ ಮೀನ್ ಪ್ರೊಫೆಷನಲ್ ಡ್ರೈವರ್ಸ್ ಇರೋದು. ಸೊ ದ ಓನ್ಲಿ ಪ್ರಿಫರ್ಡ್ ನಿಮ್ಗೆ ಇರೋದು ಆಪ್ಷನ್ಸ್ ಇರೋದು, ನಿಮಗೆ ಐದರ್ ಯು ಗೋ ಫಾರ್ ಮ್ಯಾನ್ಯುಯಲ್ ಆರ್ ಯು ಗೋ ಫಾರ್ AMT ಆಟೋಮೆಟಿಕ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಆರ್ ಯು ಗೋ ಫಾರ್ ದ DCT. ಸೊ ಟಾಪ್, ಮಿಡಲ್ ಮತ್ತು ಬಾಟಮ್ ಈ ಮೂರನ್ನೇ ನೀವು ಚೂಸ್ ಮಾಡಿ. ಸೊ ಫಸ್ಟ್ ನಾನು ಹೇಳ್ಬಿಟ್ಟಿನಿ, ಮ್ಯಾನ್ಯುಯಲ್ ಇಸ್ ಫಾರ್ ಎವ್ರಿ ಒನ್, ಬಟ್ ನೀವು ಲರ್ನಿಂಗ್ ಕರ್ವ್ನ ಕಮ್ಮಿ ಮಾಡಬೇಕಂತ ಇದ್ದೀರಾ ಅಂದರೆ ಗೋ ಫಾರ್ ದ AMT. ಆ್ಯಂಡ್ ನೀವು ಇನ್ನೂ ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಜಾಸ್ತಿ ಯೂಸೇಜ್ ಇದೆ, ಲೈಕ್ ಟೂರಿಂಗು ಆ್ಯಂಡ್ ಆಫ್ ರೋಡಿಂಗು ಎಲ್ಲ ಕಡೆ ಯೂಸೇಜ್ ಅಂದರೆ ಗೋ ಫಾರ್ DCT. ಬಟ್ ಚೆಕ್ ವೆದರ್ ದಟ್ DCT ಇಸ್ ವರ್ಕಿಂಗ್ ವೆಲ್, ಏನು ರಿವ್ಯೂಸ್ ಇದೆ, ಯಾರು ಮ್ಯಾನುಫ್ಯಾಕ್ಚರು, ಆಲ್ ದೋಸ್ ಥಿಂಗ್ನ ಕನ್ಸಿಡರ್ ಮಾಡಿಬಿಟ್ಟು ಬೈ ಮಾಡಿ. ಸೊ ದಿಸ್ ಇಸ್ ಮೈ ಒಪಿನಿಯನ್. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.